ಮನೋಜ್ ಏನಾಗ್ಬೇಕು ನಿಮ್ಗೆ? ಮಗ ಹುಡ್ಗಿಗ್ ಮೋಸ ಮಾಡಿದಾನೆ. ಆ ಹುಡ್ಗಿಗ 3 ತಿಂಗಳು. ಹಾ, ಮದ್ವೆ ದಿನ ನೀವು ಅವ್ರದ್ದು ಹುಡುಗಿ ಅವ್ರದ್ದು ಒಂದು ನಾಯಿ ಇದೆ ಸರ್. ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್? ವರದಕ್ಷಿಣೆ ಗಿರದಕ್ಷಿಣೆ ಅಂತ. ಮೊದ್ಲೇ ನಿನ್ ದೊಡ್ಡ ಚೂಕೆ ನನ್ ಮಗ. ಸರ್ ನೀವ್ ಎಲ್ಲಿರೋದು? ಲೋಕಲ್? ಲೋಕಲ್ ಒಂದು ಎಲ್ಲ ಲೋಕಲ್ ಸರ್. ನಿಮ್ಗೆ ಯಾರ್ ನಂಬರ್ ಕೊಟ್ರೆ ಫಸ್ಟ್? ಹಲೋ ಹಲೋ ಹಲೋ, ಯಾರು? ಆರ್ ವಿ ಟಾಕಿಂಗ್ ವಿತ್ ನಿಖಿಲ್ ಸರ್? ಎಸ್ ಸರ್. ಫಸ್ಟ್ ಕಾಲ ಹೋಯ್ತು. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ ಗೈಸ್. ಏನಂದ್ರೆ ಇವತ್ತೊಂದು ಪ್ರಾಂಕ್ ಕಾಲ್ ಸೆಗ್ಮೆಂಟ್ ನ ಟ್ರೈ ಮಾಡೋಣ ಅನ್ಕೊಂಡಿದೀನಿ. ಹೇಗ್ ಬರುತ್ತೆ ಏನು ಒಂದು ಗೊತ್ತಿಲ್ಲ, ಫುಲ್ ಬ್ಲೈಂಡ್ ಆಗಿದ್ದೀನಿ. ಆಲ್ಮೋಸ್ಟ್ 7 ಜನ ಲಿಸ್ಟ್ ಅಲ್ಲಿ ಇದಾರೆ. ಒಟ್ನಲ್ಲಿ ಪ್ರಾಂಕ್ ಮಾಡೋದೇ ಮಜಾ ತಗೋತಾ ಇರೋದೆ, ನಿಮ್ಗೂ ಮಜಾ ಕೊಡ್ತಾ ಇರೋದೆ. ಬರೀ ಇಂಥದೆಯಾ? ಅಂಡ್ ನೋಡೋಣ ಯಾರ್ಯಾರು ಹೇಗೆ ರಿಯಾಕ್ಟ್ ಮಾಡ್ತಾರೆ, ಯಾರ್ಯಾರು ನನಗೆ ಪ್ರಾಂಕ್ ಮಾಡ್ತಾರೆ ಅಂಡ್ ಯಾರ್ಯಾರು ಬೇಗ ಕಂಡಿಡಿತಾರೆ ಅಂತ. ಸೊ ಗೊತ್ತಿಲ್ಲ, ಆಲ್ಮೋಸ್ಟ್ ಎಲ್ರಿಗೂ ಬಕ್ರಾ ಮಾಡೋ ಟ್ರೈ ಮಾಡ್ತೀನಿ. ಯಾರಿಗೂ ಡೌಟ್ ಬರಬಾರ್ದು ಆ ಥರ ಟ್ರೈ ಮಾಡ್ತೀನಿ. ಸೊ ಫಸ್ಟ್ ಕಾಲ್ ಲಿಖಿಲ್ಗೆ ಮಾಡೋಣ, ಬನ್ನಿ ಗೈಸ್. ಈಗ ಲಿಖಿಲ್ಗೆ ಕಾಲ್ ಟ್ರೈ ಮಾಡ್ತಾ ಇದೀನಿ, ನೋಡೋಣ ಪಿಕ್ ಮಾಡ್ತಾನೆ ಇಲ್ವಾ ಅಂತ. ಹಲೋ ಹಲೋ ಹಲೋ, ಯಾರು? ಆರ್ ವಿ ಟಾಕಿಂಗ್ ವಿತ್ ಲಿಖಿಲ್ ಸರ್? ಎಸ್ ಸರ್. ಸರ್, ವಿ ಆರ್ ಕಾಲಿಂಗ್ ಫ್ರಮ್ USA branch. ವಿಚ್ ಬ್ರಾಂಚ್ ಸರ್? USA. ಓಕೆ. And our company is ಲೇ ಮನೋಜ, ಹೇಳು. ಎಸ್, ಆಮೇಲೆ ನೆಕ್ಸ್ಟ್ ಹೇಳು. ಹೆಂಗ ಜಿಜ ಕಂಡಿಡ್ಬಿಟ್ಟಲ್ಲ. ಹೇಳು. ಓಕೆ, ನೆಕ್ಸ್ಟ್ ಒನ್ ಟೆಲ್ ಮಿ. ಹೆಂಗ್ ಕಂಡಿಡ್ದ ಜಿಜ? ನಡೆಯಲಿ ಎಲ್ಲ ಆಟಗಳು. ನಾನು ನಿನ್ನ ಓದಿಸ್ಕೊಳ್ಳಲ್ಲ, ನಾನು ಪ್ರಿನ್ಸಿಪಲ್. ಅವ್ನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಬಕ್ರಾಮಣ ಅನ್ಕೊಂಡಿದ್ದಲ್ಲ, ಹೆಂಗೋ ಕಂಡಿಡ್ದ್ಬಿಟ್ಟೆ. ಗಾಯ್ಸ್, ಸ್ವಲ್ಪ ಬೆಟರ್ ಆಗಿ ಟ್ರೈ ಮಾಡ್ಬೇಕು. ಫಸ್ಟ್ ಕಾಲ ಹೋಯ್ತು, ಬೆಟರ್ ಆಗಿ ಟ್ರೈ ಮಾಡ್ತೀನಿ. ಯಾರ್ ನಂಬರ್ ಕಾಲ್ ಬಂತು ನಿನ್ಗೆ? ಯೋಗೇಶ್ ಅಂತ ತೋರಿಸ್ತೈತಾ? ಅಲ್ಲೇ ಗೊತ್ತಾಗೈತೆ. ಅಲ್ಲೇ ಹಿಡ್ದಾಕ್ಬಿಟ್ಟ. ಅಲ್ಲೇ ಗೊತ್ತಾಗೈತೆ, 99% ಅಲ್ಲೇ ಗೊತ್ತಾಗೋಯ್ತು. ಫುಲ್ ಓಪನ್ ನನ್ ಮನೆ. ಸರಿನಪ್ಪ, ಮಾಡ್ತೀನಿ ಗೈಸ್. ಈ ಸರಿ ಮಾತ್ರ ಯಾವ್ದೇ ಕಾರಣಕ್ಕೂ ಫೇಲ್ ಆಗ್ಬಾರ್ದು. ಸೊ ಸೆಕೆಂಡ್ ಪರ್ಸನ್ ಹೋಗೋಣ. ಅವನು ಕೂಡ ನನ್ನ ಫ್ರೆಂಡ್ ಭೀಮೇಶ್ ಅಂತ. ಏನಂತ ಪ್ಲಾನ್ ಮಾಡೋದು? ಆಕ್ಚುಲಿ ನಾವು ಎಲೆಕ್ಟ್ರಿಷಿಯನ್, ಸೊ ಅದನ್ನ ಇಟ್ಕೊಂಡು ಪ್ಲಾನ್ ಮಾಡೋಣ. ಸರ್, ಭೀಮೇಶ್ ಅವರಾ? ಹೌದು ಸರ್, ಇದು ಎಲೆಕ್ಟ್ರಿಷಿಯನ್ ತಾನೆ? ಹೌದು ಸರ್, ಹೌದು ಸರ್. ಇದು ಒಂದು ವರ್ಕ್ ಇತ್ತಲ್ಲ, ಮಾಡ್ಕೊಡ್ಬೇಕಿತ್ತಲ್ಲ ಸರ್? ಏನ್ ವರ್ಕ್ ಸರ್? ಸರ್, ಎಷ್ಟು ಚಾರ್ಜ್ ಮಾಡ್ತೀರಾ ಸರ್ ನೀವು? ಒಂದು CR ಸರ್. CR? ಯಾರು ನಂಬರ್ ಹಾಕೊಟ್ಟಿದ್ದು ನಿಮ್ಗೆ? ಸರ್, ನೀವು ಭೀಮೇಶ್ ಅಲ್ವಾ? ಹೌದು ಸರ್. ನನ್ನ ಹೆಸರು ಯೋಗೇಶ್ ಅಂತ ಸರ್. ಸರ್, ಒಂದು ಮನೇಲಿ ವರ್ಕ್ ಮಾಡ್ಕೊಡ್ಬೇಕಿತ್ತು ಸರ್. ಹೌದಾ ಸರ್? ಓಕೆ ಸರ್. ನಿಮ್ ನಂಬರ್ ಮನೋಜ್ ಅವ್ರು ಕೊಟ್ರಾ ಸರ್? ಇಲ್ಲ ಸರ್. ಯಾರು ಕೊಟ್ಟಿದ್ದು ಸರ್ ನಿಮ್ ನಂಬರ್? ಸರ್, ನಮ್ಗೆ ಈಗ ಕಂಪ್ನಿಯಿಂದ ಕೊಟ್ರು. ಯಾವ ಕಂಪ್ನಿಯಿಂದ ಸರ್? ನೀವ್ ಎಲ್ಲಿರೋದು? ಲೋಕಲ್? ಅಲ್ಲ, ಲೋಕಲ್ ಒಂದು ಎಲ್ಲ ಲೋಕಲ್ ಸರ್. ನಿಮ್ಗೆ ಯಾರು ನಂಬರ್ ಕೊಟ್ರೆ ಫಸ್ಟ್? ಹಲೋ ಸರ್, ವಾಯ್ಸ್ ಬ್ರೇಕ್ ಆಗ್ತಿದೆ, ಇನ್ನೊಂದ್ಸರಿ ಹೇಳಿ ಸರ್. ನಂಬರ್ ಯಾರು ಕೊಟ್ರ ಅಂತ ಹೇಳ್ತೀರಾ? ಸರ್, ಹೇಳ್ತೀನಿ ಸರ್. ಹೇಳಿ ಸರ್, ವಿಷ್ಣು ಅಂತ ಸರ್. ವಿಷ್ಣು ಅವ್ರು ಕೊಟ್ರ? ಹೌದು. ಸಾರಿ ಸರ್, ರಾಂಗ್ ನಂಬರ್ ಮಾಡಿದೀರಾ ನೀವು ಹಂಗಂದ್ರೆ. ಸರ್, ಇಲ್ಲ ಸರ್, ನೀವು ಭೀಮೇಶ್ ಅಲ್ವಾ? ನೀವು ಸ್ಟಾರ್ಟಿಂಗ್ ಅಲ್ಲಿ ಅಂತ ಹೇಳಿದ್ರಲ್ಲ ಸರ್. ಹೌದು. ವಿಷ್ಣು ಅನ್ನೋರು ಯಾರು ನಮ್ ಪರಿಚಯ ಇಲ್ಲ. ನಿಮ್ ನಂಬರ್ ಯಾರು, ನನ್ನ ನಂಬರ್ ಯಾರು ಕೊಟ್ಟಿಲ್ಲ ಅಂತ. ಇಲ್ಲ ಸರ್, ಅವ್ರ ಒಂದ್ಸರಿ ಎಲೆಕ್ಟ್ರಿಷಿಯನ್ ವರ್ಕ್ ಮಾಡಿಸ್ಕೊಂಡಿದ್ರಂತೆ. ಸೊ ಅದಕ್ಕೆ ನಾನು ಒಂದ್ಸರಿ ಟ್ರೈ ಮಾಡಿ. ಇಲ್ಲ ಸರ್, ನಾವು ನಿಮ್ ವಾಯ್ಸ್ ಎಲ್ಲ ಕೇಳಿದೀವಿ ಸರ್. ನಮ್ ಕಂಪ್ನಿಲಿ ವರ್ಕ್ ಮಾಡೋ ಒಂದು ಹುಡುಗನ ವಾಯ್ಸ್ ತರ ಇದೆ ಅಂತ ಕೇಳಿದೆ ಸರ್. ಇಲ್ಲ, ನಾನು ಯಾವ್ದು ವರ್ಕ್ ಮಾಡ್ತಿಲ್ಲ, ನಾನು ಇರೋದು ನನ್ನ ಬಿಸ್ನೆಸ್ ಇದೆ. ಸರ್. ಸೊ ಏನ್ ಬಿಸ್ನೆಸ್ ಇದೆ ನಿಮ್ದು? ನಮ್ದಿದೆ ಸರ್, ನಮ್ದು ಚಿಕನ್ ಶಾಪ್ ಇದೆ. ಸರ್. ನಿಮ್ಗೆ ಸರ್ ಲೋಕಲ್ ಯಾರಿದ್ದಾರೆ ಸರ್ ನಿಮ್ಗೆ ಗೊತ್ತಿರೋರು? ಇಲ್ಲ ಸರ್, ಗೊತ್ತಿಲ್ಲ. KR ಪುರಂ ಸರ್ ನಮ್ದು ಮನೆ ಇರೋದು. ಸರ್, ಏನಿಲ್ಲ ಸರ್. ಹಲೋ, ಹೇಳಿ ಸರ್. ಹೇಳಿ, ಮಾಡ್ಕೊಡ್ತೀರಾ ಸರ್? ಕೆಲಸ ಮಾಡ್ಕೊಡ್ತೀರಾ? ಇಲ್ಲ ಬಿಡಿ ಸರ್, ಸದ್ಯಕ್ಕೆ ಬಿಸಿ ಇದೀನಿ, ಮಾಡೋದು ಎಲೆಕ್ಟ್ರಿಕಲ್ ಮಾಡೋದು ಬಿಟ್ಟಿದ್ದೀನಿ ಸರ್. ಏನ್ ಕೆಲಸ ಅಂತ ಕೇಳಿ ಸರ್. ಏನ್ ಕೆಲ್ಸ ಮಾಡಲ್ಲ ಸರ್, ನಾನು ಮಾಡಲ್ಲ ಅಂದ್ಮೇಲೆ ಕೇಳಿದ್ರಾಗ ಏನೈತ್ರಿ ಸರ್? ನಾ ಒಳ್ಳೆ ಅಮೌಂಟ್ ಕೊಡ್ತೀನಿ ನೋಡಿ ಸರ್. ಅಮೌಂಟ್ ಕೊಡಾಗಿದ್ರೆ ಬೇರೆ ಕೊಟ್ಟು ಮಾಡಿಸ್ಕೊಡ್ರಿ, ನಾನು ಕೆಲಸ ಮಾಡಲ್ಲ ಅಂತ ಹೇಳ್ತಾ ಇದ್ದೀನಿ ಸರ್. ಅದೇ ಯಾಕೆ ಮಾಡಲ್ಲ
ಸರ್ ಕೆಲಸ ಮಾಡೋದ್ ಬಿಟ್ಟಿದೀನಿ ಸರ್ ನಾನು. ಮತ್ ಅವ್ರ ಹೆಂಗ್ ನಂಬರ್ ಕೊಟ್ರು ಸರ್? ಸುಮ್ನೆ ನಮ್ ಟೈಮ್ ಯಾಕೆಲ್ಲ ವೇಸ್ಟ್ ಮಾಡ್ತೀರಾ ಸರ್? ನೀವ್ ನಂಬರ್ ಕೊಟ್ಟಾರ ಕೇಳ್ಬೇಕಾಗತ್ತೆ ಸರ್. ನನ್ ಕೇಳಿದ್ರೆ ನಾನ್ ನಿಮ್ಗೇನ್ ಅಲ್ಲ ಹೇಳ್ಬೇಕಾಗತ್ತೆ? ಸರ್, ಸ್ಟಾರ್ಟಿಂಗ್ ಎಲೆಕ್ಟ್ರಿಷಿಯನ್ ಅಂದ್ರೆ ಹೂ ಅಂತೀರಾ, ಭೀಮೇಶ್ ಅಂದ್ರೆ ಹೂ ಅಂತೀರಾ, ಎಲ್ಲಾ ಹೇಳಿ ಒಂದ್ ಕೆಲಸ ಮಾಡಲ್ಲ ಅಂದ್ರೆ ಹೆಂಗೆ ಸರ್? ಮಾಡಲ್ಲ ಸರ್ ಅದನ್ನ. ಕೆಲಸ ಮಾಡೋದ್ ಬಿಟ್ಟಿದ್ದೀವಿ ಅಂತ ಹೇಳ್ತಾ ಇಲ್ವಾ ನಾವು? ಸರ್ ಮಾಡಿಸ್ಕೊಡಿ ಸರ್, ನಿಮ್ ಕೆಲಸ ಚೆನ್ನಾಗಿದೆ ಸರ್, ಅದಕ್ಕೆ ಫೋನ್ ಮಾಡಿ ನಾವು. ಏನ್ ನೋಡ್ರಿ ಸಮಯ, ಕೆಲ್ಸ ಎಲ್ಲರೂ ಮಾಡ್ತಾರೆ, ಅವ್ರ ಕೈಲಿ ಮಾಡಿಸ್ಕೊಳ್ಳಿ. ನಾವ್ ಮಾಡಲ್ಲ ಅಂತ ಹೇಳ್ತಾ ಇಲ್ವಲ್ಲ ನಿಮ್ಗೆ? ನಾವ್ ಮಾಡಲ್ಲ ಇವಾಗ. ನಾವ್ ಕೆಲ್ಸ ಮಾಡೋದ್ ಬಿಟ್ಬಿಟ್ಟಿದೀವಿ. ಈ ಪ್ರ್ಯಾಂಕ್ಗಳು ಜಾಸ್ತಿ ಆಗೋದಾಗಿಂದ ನಾವ್ ಕೆಲ್ಸ ಮಾಡೋದ್ ಬಿಟ್ಬಿಟ್ಟಿದೀವಿ ನಾವು. ಏನ್ ಸರ್? ಈ ಪ್ರ್ಯಾಂಕ್ಗಳು ಜಾಸ್ತಿ ಆಗೋದಾಗಿಂದ ಬಿಟ್ಬಿಟ್ಟಿದೀವಿ ಸರ್ ನಾವು ಕೆಲ್ಸ ಫೋನ್ ಮಾಡಿದವರೆಲ್ಲಾ ಕಂಡು ಹಿಡಿತಾರೆ ಏನೋ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ನಿನ್ ವಾಯ್ಸ್ ಗೊತ್ತಲ್ಲ, ಹೊಡಕ್ಕೆ ಎಷ್ಟು ವರ್ಷ ಕೆಲಸ ಮಾಡಿಲ್ಲ ನಿನ್ ಕೂಡ. ಚೇಂಜ್ ಮಾಡಿಲ್ಲ, ಮಾತಾಡ್ತೀನಿ, ಏನೋ ವರ್ಕೌಟ್ ಆಯ್ತಿಲ್ಲ, ಏನ್ ಮಾಡ್ಲಿ ಅಂತ ನೋಡಿದೆ. ಸ್ಟಾರ್ಟಿಂಗ್ ಅದಕ್ಕೆ ಚೇಂಜ್ ಮಾಡಿದೆ, ಫಸ್ಟ್ ಕಾಲ್ ಮಾಡಿದೆ, ಅದು ವೇಸ್ಟ್ ಆಯ್ತು. ನನ್ ಮಗ ನೀನ್ ಆಗ್ಲಿ ಗೊತ್ತಲೇ ಇಲ್ಲ ವಾಯ್ಸ್ ಗೊತ್ತಲ್ಲ ನಮ್ಗೆ. ಅಷ್ಟು ಮಕ್ಕಳು ಮಾಡಿ ಏನೋ ಅದು ಚೇಂಜ್ ಮಾಡಿ ಸ್ವಲ್ಪ ಡೌಟ್ ಬರ್ಲಿಲ್ಲ ಮಚ್ಚಿ ನಿನ್ ಲಾಸ್ಟಿಗೆ ಸ್ಟಾರ್ಟಿಂಗ್ ಅಲ್ಲಿ ಡೌಟೇ ಬರ್ಲಿಲ್ಲ ನನಗೆ. ಅಂದ್ರೆ ಯಾರಂತ ನಾನು ಅಷ್ಟ ಅನ್ಕೊಂಡೆ. ಅದಾದ್ಮೇಲೆ ನಿನ್ ವಾಯ್ಸ್ ನನ್ಗೆ ಬಂತು. ಯಾಕಂದ್ರೆ ಒಂದ್ಸರಿ ಹಿಡಿದು ಮಾತಾಡ್ತಲ್ಲ, ಗೊತ್ತಾಯ್ತು ನಿಮ್ಗೆ ಹೇಳುವ ಇನ್ನೇ ಅಂತೇಳಿ. ಹಿಡಿದ್ ಮಾತಾಡ್ತೀನಾ? ಇನ್ಮೇಲೆ ಹಿಡಿದೇ ಮಾತಾಡ್ತೀನಿ. ನಮಗೂ ಚೂತೆ ಮಾಡಕ್ ಬಂದ್ರ ಮೊದ್ಲೇ ನೀನ್ ದೊಡ್ಡ ಚೂತ್ಯ ನನ್ ಮಗ. ಹೆಂಗಾಯ್ತು ಪ್ರ್ಯಾಂಕ್ ಹೆಂಗ್ ಮಾಡ್ತಾ ಇದೆಯಾ ಬೋಸಡಿಗೆ ನಿಮಗೆ? ನಿಮ್ ಉತ್ತರ ಕರ್ನಾಟಕ ಭಾಷೆ ಎಲ್ಲ ಇಲ್ಲಿ ಮಾತಾಡ್ಬೇಡಪ್ಪ. ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಲೈವ್ ಐತೆ, ಕಟ್ ಮಾಡಲ್ಲ, ಹಂಗೆ ಎಡಿಟ್ ಮಾಡ್ದೆ ಆಗ್ತೀನಿ ನನ್ ಮಗನೇ ನಿನ್ಗೆ. ಸಿಂಗಲ್ ಕೆಲಸ ಎಲ್ಲ 2 ಕಾಲು ವೇಸ್ಟ್ ಆಯ್ತು. ನೆಕ್ಸ್ಟ್ 3ನೇ ಪರ್ಸನ್ ಟ್ರೈ ಮಾಡಿ. ಏನಾರು ಒಂದ್ ಐಡಿಯಾ ಕೊಡ ಮಾಮ್. ತಲೆ ಕೊಡೋಣಪ್ಪ ಮನೋಜ. ಏನೋ ಪ್ರ್ಯಾಂಕ್ ಕಾಲ್ ಮಾಡ್ದಂಗಿಂದ ಕೆಲ್ಸ ಮಾಡೋದ್ ಬಿಟ್ಬಿಟ್ಟಿದೀರಾ. ಮತ್ತೆ ಹೊಟ್ಟೆ ಏನ್ ತಿಂತ್ಯಾ? ಅಲ್ಲ, ನಾನ್ ಪ್ರ್ಯಾಂಕ್ ಕಾಲ್ ಮಾಡೋದು ನನ್ನ ಹೊಟ್ಟೆ ತುಂಬುತ್ತೆ, ನಿನ್ ಹೊಟ್ಟೆ ಏನ್ ತುಂಬುತ್ತೆ? ನಾವ ದೊಡ್ಡ ಚೂತಿ ಅಂದ್ರೆ ನನ್ಕಿಂತ ದೊಡ್ಡ ಚೂತಿ ಮಾಡಕ್ ಬರ್ತಾನೆ. ಅದೇ ಮಚ್ಚಿ ಯಾವಪ್ಪ ಯಶವಂತ್ ಅಂತ ಬಂತ. ನಾನು ಇದು ಯಾರು ಅನ್ಕೊಂಡು ಯಾರೋ ಅಂತೇಳಿ ಯಶವಂತ್ ಅಂತ ಬಂತ? ಯೋಗೇಶ್ ಅಂತ ಕಾಣಲ್ಲ, ಯೋಗೇಶ್ ಎಂ ಅಂತ ಬಂತು. ಒಟ್ಟ ಸ್ಟಾರ್ಟಿಂಗ್ ಸ್ವಲ್ಪ ಬಕ್ರ ಆಗಿದೆ ತಾನೆ. ಯೋಗೇಶ್ ಅಂತ ಬಂತು. ಇದಾರೆ ಅಂದ್ರೆ ನಾನು ಸ್ಟಾರ್ಟಿಂಗ್ ನಿನ್ ವಾಯ್ಸ್ ನನ್ಗೆ ಗೊತ್ತಾಯ್ತು. ಇನ್ನೊಂದ್ 2-3 ಸಲ ಯೋಚನೆ ಮಾಡ್ಬಿಟ್ಟು ಮತ್ತೆ ತಿರ್ಗಾ ನಾನು ಅದಕ್ಕೆ ಕೆಲಸ ಮಾಡಲ್ಲ ಅಂದ. ಸರಿ, ಮಾಡ್ತೀನಿರಪ್ಪ. ಮಾಡು, ಯಾರಿಗ್ ಮಾಡ್ತೀಯ ಮಾಡು. ಓಕೆ, ಬಾಯ್. ಓಕೆ ಗಾಯ್ಸ್, ಟೋಟಲ್ 2 ಕಾಲ್ ವೇಸ್ಟ್ ಆಗೋಯ್ತು. ಯಾರು ಬಕ್ರ ಆಗ್ಲಿಲ್ಲ, ಮಜಾ ಸಿಕ್ತಿಲ್ಲ ಗಾಯ್ಸ್. ವಾಯ್ಸ್ ಅಷ್ಟು ಈಸಿಯಾಗಿ ಕಂಡು ಹಿಡಿತಾರ ಅಂತ ಗೊತ್ತಾಗ್ತಿಲ್ಲ. ಏನಾದ್ರು ಚೇಂಜ್ ಮಾಡ್ಬೇಕಲ್ಲ, ಸ್ವಲ್ಪ ಚೇಂಜ್ ಆದ್ರೂ ಕಷ್ಟ ಆಗತ್ತೆ, ಮೇಂಟೈನ್ ಮಾಡೋದು ಕಷ್ಟ ವಾಯ್ಸ್ನ. ನೆಕ್ಸ್ಟ್ ಇನ್ನೊಬ್ಬ ಫ್ರೆಂಡ್ ಟ್ರೈ ಮಾಡೋಣ. ಇದು ವೇಸ್ಟ್ ಆಗೋದ್ರೆ ಕಷ್ಟ ಆಗ್ಬಿಡುತ್ತೆ ಗೈಸ್. ಮಾಡಿದವ್ರು ಇಬ್ರು ಕಂಡು ಹಿಡಿತವ್ರೆ, ಇವ್ನ ಮಾತ್ರ ಕಂಡು ಹಿಡಿಬಾರ್ದು. ಹಲೋ ಹಲೋ ಹಲೋ, ಯಾರು? ದರ್ಶನ್ ಅವರ ಮಾತಾಡ್ತಾ ಇರೋದು? ಹೌದು ಸರ್, ಇದು ಬ್ರೋಕರ್ ನಿಮ್ ನಂಬರ್ ಕೊಟ್ರು. ಯಾರು ಸರ್? ಬ್ರೋಕರ್. ಹೇಳಿ ಸರ್. ಹುಡುಗಿ ಹುಡುಕ್ತಿದಾರ ಅಂತಲ್ಲ ಸರ್? ಕೇಳ್ತೀರೇನೋ? ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಹುಡುಗಿ ಹುಡುಕ್ತಿದಾರ ಅಂತಲ್ಲ? ಹೌದು ಸರ್. ಏನ್ ಓದ್ಕೊಂಡಿರೋದು ನೀವು? ಡಿಪ್ಲೊಮಾ. ಎಲ್ಲಿ ಸರ್ ಇರೋದು? ವಿಜಯನಗರ. ಓಕೆ. ಅಪ್ಪ ಅಮ್ಮ? ಅಪ್ಪ ರಿಟೈರ್ಡ್ ಎಂಪ್ಲಾಯಿ, ಅಮ್ಮ ಹೌಸ್ ವೈಫ್. ಓಕೆ. ಯಾರು ನಿಮ್ಗೆ ಎಲ್ಡರು ಸಿಸ್ಟರ್ ಯಾರು ಇದಾರ ಸರ್? ಸರ್ ಅವ್ರೇನ್ ಮಾಡ್ಕೊಂಡಿರೋದು ಸರ್? ನೀವೆಲ್ಲಿ ವರ್ಕ್ ಮಾಡೋದು ಸರ್? ಟೋಲ್ಗೇಟ್ ಹತ್ರ. ಏನ್ ಮಂತ್ಲಿ ಸ್ಯಾಲ್ರಿ ಏನಿದೆ ಸರ್? 30 ಬರುತ್ತೆ ಸರ್. ಓ ಗುಡ್. ಯಾವ ಕಡೆ ಹುಡುಗಿ ಹುಡುಕ್ತಿದ್ದೀರಾ ಸರ್? ಯಾವ ಕಡೆ ಆದ್ರೂ ಸರಿ ಸರ್. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ. ಓಕೆ ಓಕೆ. ಒಂದ್ ಹುಡುಗಿ ಇದ್ದಾಳೆ ಸರ್, ನಾಗಮಂಗಲ ಸೈಡು. ನೀವು ಓಕೆ ಅಂದ್ರೆ ಫೋಟೋ ಕಳ್ಸ್ಕೊಡ್ತೀನಿ, ನೋಡಿ. ಭಾನುವಾರ ಬರಕ್ಕಾಗುತ್ತಾ ಸರ್ ನೋಡಕ್ಕೆ? ಫೋಟೋ ಕಳ್ಸಿ ಸರ್ ನೋಡೋಣ. ಆಮೇಲೆ ಇದೊಂದು ಸರ್, ಹೇಳಿ ಸರ್. ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್, ವರದಕ್ಷಿಣೆ ಗಿರದಕ್ಷಿಣೆ ಅಂತ? ಅವೆಲ್ಲ ಏನ್ ನೋಡೋಣ ಸರ್, ಇನ್ನ ಮನೇಲಿ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಬಿಡಿ. ಏನಾದ್ರು ಕೆಟ್ಟ ಅಭ್ಯಾಸ ಇದೆಯಾ ಸರ್? ಏನಿಲ್ಲ ಸರ್. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಹೌದಾ? ಓಕೆ. ಆಕ್ಚುಲಿ ನಾವು ಒಂದ್ 50,000 ಇಲ್ಲ 1,00,000 ದುಡಿಯೋರ್ನ ನೋಡ್ತಿದ್ವಿ. ನೀವ್ ನೋಡ್ರಿ 30,000 ಅಂತಿದ್ದೀರಾ. ಹೈಟ್ ಎಷ್ಟಿದ್ದೀರಾ ಸರ್ ನೀವು? ಹೈಟ್ 5.6 ಇದೀರಾ? ಓಕೆ. ಸೊ ಹುಡುಗಿ ಸ್ವಲ್ಪ ಕುಳ್ಳಿ ಇದ್ದಾಳೆ,
ಪರವಾಗಿಲ್ಲ ಅಲ್ಲ? ಸರಿ ಸರ್, ಫೋಟೋ ಕಳ್ಸಿ ಸರ್. ಆಯ್ತು. ಫೋಟೋ ಕಳಿಸ್ತೀನಿ ಸರ್. ಫೋಟೋ ಹಂಗೆಲ್ಲ ಕಳಿಸ್ಬಾರ್ದು. ಫಸ್ಟ್ ವಿಚಾರಿಸ್ಕೋಬೇಕಲ್ಲ ಹುಡುಗನ ಹತ್ರ, ಹುಡುಗ ಹೇಗೆ ಏನು ಎತ್ತ ಅಂತ ವಿಚಾರಿಸ್ಕೊಂಡಲ್ಲ. ಸರಿ ಸರ್, ಆಯ್ತು. ಅದಕ್ಕೆ ವಿಚಾರಿಸ್ಕೊಂತ ಇದೀನಿ. ಹಾ ನನ್ನ ಹೆಸರು ಪರಶುರಾಮ್ ಅಂತ. ಹಾ ಹಾ, ಮತ್ತೆ ಇನ್ನೇನು ಅದರ ಗೌರ್ಮೆಂಟ್ ಕಂಪ್ನಿ ಏನ್ ಪರ್ಮನೆಂಟ್ ಆಗಿದ್ಯಾ ಹೆಂಗೆ? ಇಲ್ಲ ಸರ್, ಆಗತ್ತೆ, ಆಗ್ಬೋದು ತಾನೇ ಮಾಡ್ತೀನಿ. ಓಕೆ. ಹುಡುಗಿ ಸ್ವಲ್ಪ ಸಣ್ಣ ಇದ್ದಾಳೆ, ಪರವಾಗಿಲ್ವಾ? ಪರವಾಗಿಲ್ಲ ಸರ್, ಅದಲ್ಲ ಏನಿಲ್ಲ. ಅಂಡ್ ಏನಂದ್ರೆ ಮದುವೆ ಹಾ ಸರ್. ನಮ್ಗ್ ಗೋವಾದಲ್ಲೇ ಮಾಡ್ಕೊಡ್ಬೇಕು ನೋಡಿ ಸರ್. ಎಲ್ಲಿ ಸರ್? ಗೋವಾ. ಗೋವಾ? ಹಾ, ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಸರಿ ಸರ್, ಆಯ್ತು. ನಿಮ್ದು ಬೀಗ್ ರೂಟ ಎಲ್ ಮಾಡ್ಕೊಡ್ತೀರಾ ಸರ್ ನೀವು? ಬೀಗ್ ರೂಟ? ಬೀಗ್ ರೂಟ ಎಲ್ ಮಾಡ್ತೀರಾ ನೀವು? ಇಲ್ಲೇ ಮನೆ ಹತ್ರನೇ, ಇದು ಚೌಟ್ರಿ ಗಿಟ್ರಿ. ಬೇಡ ಸರ್, ನಮ್ದು ರಿಲೇಷನ್ ದೊಡ್ಡ ಕುಟುಂಬ ಸರ್, ನಮ್ದು ತುಂಬಾ ಜನ ಇದಾರೆ. ಹಾ ನೀವ್ ಅಲ್ಲೆಲ್ಲ ಮಾಡ್ಬೇಡಿ. ಬೇಕಾದ್ರೆ ಎಷ್ಟೇ ಖರ್ಚ ಬೇಕಾದ್ರೆ ನಾವೇ ಬೇಕಾದ್ರೆ ಹಾಕೊಡ್ತೀವಿ, ಬೇಕಾದ್ರೆ ಬೇರೆ ಕಡೆ ಮಾಡೋಣ. ಹಾ ಮಂಗಳೂರು ಸರಿ ಸೈಡ್, ಸರ್, ಆಯ್ತು. ಮಂಗಳೂರು ಇಲ್ಲ ಮಡಿಕೇರಿ ಆ ಕಡೆ ಮಾಡೋಣ. ಹಾ ಹಾ, ಸರಿ ಸರ್. ನಾವ್ ಆಕ್ಚುಲಿ ಬಂದು ಹಾ ಹುಡುಗಿ ಸ್ವಲ್ಪ 10ನೇ ಕ್ಲಾಸ್ ಓದಿದಾಳೆ. ಹಾ ನೋಡಕ್ ಸ್ವಲ್ಪ ಸಣ್ಣ ಇದ್ದಾಳೆ, ಸ್ವಲ್ಪ ಕುಳ್ಳಿ, ಹಾ ಲಕ್ಷ್ಮವಾಗಿದ್ದಾಳೆ ಸರ್. ಸರಿ ಸರ್, ಆಯ್ತು. ಕಲ್ಲ ಸ್ವಲ್ಪ ಡಲ್ಲು, ಕಪ್ಪು ಇದ್ದಾಳೆ. ಹಾ ಸರಿ ಸರ್. ಓಕೆ ಅಲ್ವಾ ಸರ್? ಹಾ ಓಕೆ ಅಂದ್ರೆ ಮಾಡ್ಕೊಡೋಣ ಸರ್ ಮದ್ವೆನ. ಸರಿ ಸರ್, ಆಯ್ತು. ಅಂಡ್ ಆಮೇಲೆ ಇನ್ನೊಂದ್ ವಿಚಾರ ಏನಂದ್ರೆ, ಹಾ ಮದ್ವೆ ದಿನ ನೀವು ಅವ್ರದ್ದು ಹುಡುಗಿ ಅವ್ರದ್ದು ಒಂದು ನಾಯಿ ಇದೆ ಸರ್. ಹಾ ಆ ನಾಯಿಗೆ ಕಾಲ್ ಕಟ್ ಮಾಡ್ಬಿಟ್ಟ, ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ಪಕ್ಕಾ ಬಕ್ರ ಆಗ್ಬಿಟ್ಟ, ಕಾಲ್ ಕಟ್ ಮಾಡ್ಬಿಟ್ಟ ಗೈಸ್. ಮತ್ತೆ ನೀವು ಡಯಲ್ ಮಾಡಿರುವ ಸಂಖ್ಯೆ ಗೈಸ್ 3ನೇ ಚಾನ್ಸ್ ಬಿಟ್ಟಿಲ್ಲ ಗೈಸ್, ಬಕ್ರ ಮಾಡೇ ಬಿಟ್ಟಿದ್ವಿ. ಒಂದ್ ಪ್ರಾಂಕ್ ಸಕ್ಸಸ್. ಓಕೆ ಗೈಸ್, ಹಿಂಗಿರೋ ಕಾಲ್ ಪಿಕ್ ಮಾಡ್ತಿಲ್ಲ, ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಅವನಿಗೆ ಗೊತ್ತಾಗುತ್ತೆ ಇದು ಪ್ರಾಂಕ್ ಕಾಲ್ ಅಂತ. ಅಲ್ಲಿವರೆಗೂ ಹೇಳೋದೇ ಬೇಡ ಗೈಸ್. ಮತ್ತೆ ಫೋನ್ ಮಾಡ್ತಿದ್ದಾನೆ, ಸೊ ಪಿಕ್ ಮಾಡೋಣ. ನಿಮ್ಮ ಹೆಸರು ಕರೆಕ್ಟ್ ಆಗಿ ಹೇಳಿ. ಪರಶುರಾಮ್ ಅಂತ ಹೇಳದ್ನಲ್ಲ ಸರ್? ಪರಶುರಾಮ್? ಹೌದು. ನನ್ನ ನಂಬರ್ ಯಾರು ಕೊಟ್ಟಿದ್ ನಿಮ್ಗೆ? ಅದೇ ಹೇಳದ್ನಲ್ಲ ಸ್ಟಾರ್ಟಿಂಗ್ ಅಲ್ಲೇ, ಬ್ರೋಕರ್ ಅಂತ. ಅದೇ ಬ್ರೋಕರ್ ಸರ್, ನನ್ನ ನಂಬರ್ ನಿಮ್ನ ಕಾಂಟ್ಯಾಕ್ಟ್ ಮಾಡಿಲ್ಲ, ನಮ್ಗೆ ಹೆಂಗ್ ಮಾಡಿದ್ರು ಇತ್ತು. ಅರ್ಥ ಆಗಿಲ್ಲ ನೀವೇನ್ ಹೇಳ್ತಾ ಇದ್ದೀರಾ ಅಂತ. ನಾವು ನಿಮ್ನ ನಂಬರ್ ಯಾರು ನಮ್ಗೆ ಕೊಟ್ರು, ನಿಮ್ಗೆ ಯಾರು ಕೊಟ್ರಿ ನಾವು ನಂಬರ್? ಬ್ರೋಕರ್ ಸರ್, ಈ ತರ ಒಬ್ಬ ಇದಾರೆ ಹುಡುಗ ಬೆಂಗಳೂರಲ್ಲಿ. ಹಾ ಸೊ ಕಾಂಟ್ಯಾಕ್ಟ್ ಮಾಡಿ ವಿಚಾರಿಸಿ ಏನು ಎತ್ತ ಅಂತ ಕೇಳೋಣ ಅಂತ ನಾನ್ ನಿಮ್ಗೆ ಡೈರೆಕ್ಟ್ ಆಗಿ ಫೋನ್ ಮಾಡಿದೀನಿ. ಹೌದಾ? ನಮ್ಗೆ ಯಾರು ಆಟ ಆಡ್ಸ್ತಾರೆ ಅಂತ, ನಮ್ಗೆ ಯಾರು ಫ್ರೆಂಡ್ಸ್ ಆದ್ರೆ ಏನೋ ಮಾಡ್ತಾರೆ ಅಂತ. ಇಲ್ಲ ಚೇಚೆ, ಆ ತರ ಎಲ್ಲ ಮಾಡ್ಬಾರ್ದು ಸರ್ ಈ ವಿಚಾರದಲ್ಲಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಅದಕ್ಕೆ ಒಪ್ಪಿಗೆ ಇದೆಯಾ ಸರ್ ನಿಮ್ಗೆ? ಒಪ್ಪಿದೆ, ಕಳ್ಸಿ ಸರ್. ಆಯ್ತು, ನೋಡೋಣ. ಫೋಟೋ ಕಳ್ಸ್ಕೊಡ್ತೀನಿ, ನೋಡಿರಂತೆ. ಹ್ಮ್ ನೋಡ್ಬಿಟ್ಟು ಯಾವ್ದಕ್ಕೂ ನನ್ಗೆ ಕಾಲ್ ಬ್ಯಾಕ್ ಮಾಡಿ. ಹಾ ಸರಿ ಸರ್, ಆಯ್ತು. ಓಕೆ. ಆಮೇಲೆ ಇನ್ನೊಂದ್ ವಿಚಾರ ಏನಂದ್ರೆ, ಹ್ಮ್ ಮದ್ವೆ ದಿನ ನೀವು ಹ್ಮ್ ತಾಳಿ ಕಟ್ಬೇಕಾರೆ ಹ್ಮ್ ಒಂದು ಪ್ರಮಾಣ ಮಾಡ್ಬೇಕು ಸರ್. ಏನಂತ ಹೇಳಿ? ನೀವ್ ಹೇಳಿ. ಅಲ್ಲ, ನೀವ್ ಏನಂತ ಹೇಳ್ತೀರಾ? ನೀವೇನ್ ಹೇಳಿ ಕೊಡ್ತೀರಾ ಅದನ್ನ ಹೇಳಿ. ಅಲ್ಲ, ನೀವ್ ಹೇಳ್ಬೇಕು. ನಾವು ತಾಳಿತಾರೆ, ಹಂಗ ನಿಮಿಷ ಮನೆಯಿಂದ ಫೋನ್ ಬರ್ತಿದ್ದೆ. ಗೈಸ್ ಕಟ್ ಮಾಡೋದ ಗೈಸ್. ಸ್ವಲ್ಪ ಡೌಟ್ ಬಂದೈತೆ, ಹೆಂಗೋ ಯಾಮರ್ಸಿದೀನಿ, ಬಟ್ ಗೊತ್ತಾದ್ರೆ ಮಾತ್ರ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ. ರೋಸ್ಟ್ ಮಾಡಾಕ್ತಾನ ನನ್ನ. ಓಕೆ. ಅಂಡ್ ನೆಕ್ಸ್ಟ್ ನಾನು ನಮ್ಮ ಅಪ್ಪಗೆ ಪ್ರಾಂಕ್ ಮಾಡ್ತೀನಿ. ಆಲ್ಮೋಸ್ಟ್ ನಮ್ಮ ಅಪ್ಪ ಈಸಿ ಟು ನಾನು ಪ್ರಾಂಕ್ ಮಾಡಕ್ಕೆ. ಸೊ ಈಗ ನಮ್ಮ ಅಪ್ಪಂಗೆ ಮಾಡೋಣ, ಅದಾದ್ಮೇಲೆ ನಮ್ಮ ಅಕ್ಕ, ಅದಾದ್ಮೇಲೆ ನಮ್ಮ ಬಾವ, ಅದಾದ್ಮೇಲೆ ಫೈನಲ್ ನಾವಮ್ಮ. ಮುಗಿಸ್ಬೋಣ ಈ ಸೆಗ್ಮೆಂಟ್. ಬನ್ನಿ ಈಗ ನಾವು ಅಪ್ಪ ಟ್ರೈ ಮಾಡೋಣ. ನಾವು ಅಪ್ಪ ಸಾಂಗ್ ಕೇಳಿ ನೋಡಿ ಗಾಯ್ಸ್, ಸಾಂಗ್ ಕೇಳಿ ಗಾಯ್ಸ್. ಹಲೋ ಹೇಳಿ. ಮುನೇಶ್ವರ ಅವರಾ? ಹಾ ಸರ್. ಸರ್ ಎಲ್ಲಿರೋದು ನೀವು? ಮಾಡಿ 2 ತಾಸು ಹೇಳಿ. ಹಲೋ ಹಲೋ ಸರ್, ಮಾಡಿ 2 ತಾಸು ಹೇಳಿ. ವಾಯ್ಸ್ ಕೇಳಿಸ್ತಿದ್ಯಲ್ಲ ನಂದು? ಕೇಳಿಸ್ತಾ ಇದೆ. ಮನೋಜ್ ಏನಾಗ್ಬೇಕು ನಿಮ್ಗೆ? ಮನೋಜ್ ಮಗ. ಏನ್ ಬುದ್ಧಿ ಹೇಳ್ಕೊಂಡಿದ್ದೀರಾ ಸರ್ ಅವ್ನಿಗೆ? ಸರ್, ನನ್ ಮಗಳನ್ನ ಪ್ರೀತಿ ಮಾಡಿ ಮೋಸ ಮಾಡಿದಾನ ಅವನು. ಎಲ್ಲಿ ಸರ್ ಇರುತ್ತೆ? ನಾವಿರೋದ್ ಇಲ್ಲೇ ಸರ್, ಬೆಂಗಳೂರಲ್ಲಿ. ಬೆಂಗಳೂರು ಕರೆಕ್ಟ್ ಸರ್. ನಮ್ಗೆ ಅದಿನ್ನೂ ನ್ಯೂಸ್ ಗೊತ್ತಿಲ್ಲ, ನೀವು ಹೇಳ್ತಾ ಇದ್ದೀರ ನಮ್ಗೆ. ಹುಡ್ಗಿಗ್ ಮೋಸ ಮಾಡಿದಾನೆ. ಆ ಹುಡ್ಗಿಗ 3 ತಿಂಗಳು. ಸರ್ ಏನ್ ಹೇಳ್ತಾ ಇದ್ದೀರಿ ಸರ್? ನಮ್ಮ ಮಗ ಆತರ ಮಾಡಾರಲ್ಲ ಸರ್. ಅದು ಪ್ರಪಂಚ ನೀನೇ. ನಂಗೆ ಆತರ ಲೈಫ್ ಇಲ್ವಲ್ಲ. ಹಲೋ ಹೇಳಿ ಸರ್. ಸುಳ್ಳಲ್ಲ ಸರ್, ಇದು ನಿಜ. ಬೇಕಾದ್ರೆ ಬನ್ನಿ ಸರ್, ನಾನು ಲೊಕೇಶನ್ ಕಳ್ಸ್ಕೊಡ್ತೀನಿ ನಿಮ್ಗೆ. ಲೊಕೇಶನ್ ಕಳ್ಸ್ಕೊಡ್ತೀನಿ, ಬನ್ನಿ. ಹೌದಾ?
ನೋಡೋಣ, ಮೊನ್ನೆ ನಾನು ಡ್ಯೂಟಿಯಲ್ಲಿ ಇದ್ದೀನಿ, ಸಾಯಂಕಾಲ ಮನೆಗೆ ಹೋಗ್ತೀನಿ, ಮಾತಾಡ್ತೀನಿ. ಅಲ್ಲ ಈಗ ಮಾತಾಡ್ಬಿಡಿ, ನನ್ಗೆ ಏನು ಅಂತ ಹೇಳ್ಬಿಡಿ. ಅವ್ನ್ ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡಲ್ಲ, ಏನು ಇಲ್ಲ. ಹೇಗೆ ನಾನು ಇದ್ ಮಾಡೋದು? ನನ್ ಮಗಳ್ ನೋಡ್ರ ಇಲ್ಲಿ ಸಾವು ಬದುಕಲ್ ಓಡಾಡ್ತಿದ್ದಾಳೆ. ಏನ್ ಸಾಯಿಸ್ಬಿಡಣ ನನ್ ಮಗಳನ್ನ? ಹೇಳಿ ಸರ್ ನೀವು. ಆ ರೀತಿ ಲೆಕ್ಕಗಳೆಲ್ಲ ಆಗ್ತಿದ ಸರ್. ಎಂತಾರ ಆಗ್ಬಿಡ್ಲಿ, ನೋಡಿ ಮಕ್ಕಳನ್ನ ಸಾಯಿಸಕ್ ಆಯ್ತದ? ಮತ್ತೆ ನಿನ್ ಮಗ ಮೋಸ ಮಾಡಿದ ನಮ್ಗೆ. ಇವಾಗ ಬಂದ್ರೆ ಮಾತಾಡೋಣ, ದಾಸಹಳ್ಳಿ ಬಂದ್ರೆ ಮಾತಾಡೋಣ. ನನಗ ಅವೆಲ್ಲ ಬೇಕಿಲ್ಲ. ನನಗೆ ಇನ್ನ 3 ದಿನದಲ್ಲಿ ಮದ್ವೆ ಮಾಡ್ಕೊಡ್ಬೇಕು ನೀವು ಅಷ್ಟೇ. ಕುದುರೆ ಓಡಿ ಬಂದಿತ್ತ. ಮದ್ವೆ ಮಾಡ್ಕೊಡ್ತೀರಾ ಅನ್ನಿ? ಆಯ್ತು ಸರ್, ಅದಕ್ಕೆ ಅದ್ರಲ್ಲಿ ಏನಿದೆ. ಅವ್ನ್ ನೋಡ್ರಿ ಮದ್ವೆ ಆಗಲ್ಲ ಅಂತಾನೆ. ಫೋನ್ ಮಾಡಿದ್ರೆ ಫೋನ್ ಹೇಳದ್ ಹೇಳ್ಕೊಂತಾರೆ. ಬಂದ್ರಿ ನೀವು, ಬಂದು ನಮ್ಮ ಹೆಂಗಸ್ರು ಮೇಳಕ್ ಬರ್ತಾರೆ, ಮಾತಾಡೋಣ. ಅದು ಬೇಕಾರೆ ದಾಸಹಳ್ಳಿ ಬಂದ್ರೆ ನಾನು ಫೋನ್ ಹಾಕಿ ನಾನು ಬರ್ತೀನಿ. ನಾನ್ ಯಾಕೆ ಬರ್ಲಿ ಸರ್? ನಾನ್ ಬಂದು ಅಲ್ಲಿ ಮನೆ ಹತ್ರ ನಿಮ್ ಮನೆ ಹತ್ರ ನಾ ಹತ್ರ ನಿಂತ್ಕೊಳಕ್ ಆಗಲ್ಲ ಸರ್. ನನ್ಗೊಂದ್ ಪ್ರೆಸ್ಟೀಜ್ ಅಂತ ಇದೆ, ನನ್ಗೊಂದ್ ಮರ್ಯಾದೆ ಇದೆ. ಈ ತರ ಎಲ್ಲ ಮಾಡ ಅರ್ಥ ಆಯ್ತು. ಇದೆ ಸ್ವಲ್ಪ ಒಂದು ಆಫೀಸರ್ ಬರ್ತಾರೆ, ಆಮೇಲೆ ಮಾತಾಡ್ತೀನಿ. ಹಲೋ ಹಲೋ, ಮಾತಾಡಿ ಸರ್. ಈಗ ಏನ್ ಕ್ಲಿಯರ್ ಮಾಡ್ಬಿಡಿ, ನನ್ಗೆ ಯಾವ್ದಕ್ಕೂ ಒಂದು ಇದ್ ಕೊಟ್ಬಿಡಿ. ನಿಮ್ ಮೇಲೆ ನಾವು ನಂಬಿಕೆ ಇಟ್ಬಿಡ್ತೀನಿ. ಆಯ್ತು. ಈಗ ನೋಡಿ, ನಮ್ಮ ಮಕ್ಕಳ ಹತ್ರ ಹೇಳೋ, ನಿಮ್ಮ ಮಕ್ಕಳ ಹತ್ರ ಹೇಳೋ ಒಂದೇನೆ. ಅದ್ರಲ್ಲಿ ಏನೋ ಮೋಸ ಮಾಡಿದ್ರೆ ಆತರ ಇದ್ರೆ ನನ್ನ ಸಾಯಂಕಾಲ ಮನೆಗೆ ಮಾತಾಡಿ ನಿಮ್ಗೆ ಯಾವ್ದು ಕಾಲ್ ಮಾಡ್ತೀನಿ ಬಿಡಿ. ನೀವ್ ಎಲ್ಲಿದ್ದೀರಾ ಈಗ? ಡ್ಯೂಟಿಲಿ ಇದೀನಿ ನಾನು. ಅವ್ನ್ ಫೋನ್ ಮಾಡ್ರೆ ಯಾಕೆ ಫೋನ್ ಎತ್ತಲ್ಲ ಅವನು? ನೋಡ್ರಿ, ಫೋನ್ ಮಾಡಿದ್ರೆ ಫೋನ್ ಎತ್ತಿಲ್ಲ ಅಂದ್ರೆ ಏನು ಅಂತ ನಾನು ಮಾತಾಡ್ತೀನಿ. ನಾನು ಮಾತಾಡ್ಬಿಟ್ಟು ಹೇಳ್ತೀನಿ ನಿಮ್ಗೆ. ನಿಜ ನನ್ ಮಗಳನ್ನ ನೋಡಕ್ ಆಗ್ತಿಲ್ಲ ಸರ್. ಸಿಕ್ಕಾಪಟ್ಟೆ ನೋವಾಗ್ತಿದೆ. ಎತ್ತೋರ್ ಕಷ್ಟ ಎಲ್ಲ ಅರ್ಥ ಆಗ್ಬೇಕು ನಿಮ್ಗೆ. ಒಂದ್ ಕೆಲಸ ಮಾಡಿ, ನಿಮ್ ಮಗಳ ನಂಬರ್ ಕೊಡಿ, ಮಾತಾಡ್ತೀನಿ. ಏನಂತ ಮಾತಾಡ್ತೀರಾ ನೀವು? ನಾನ್ ಮಾತಾಡ್ತೀನಿ, ಕೊಡ್ರಿ ನೀವು. ನೋಡಿ, ನಾವು ಆತರ ಮಕ್ಕಳನ್ನ ಬೆಳ್ಸಿಲ್ಲ, ಆತರ ಬೆಳ್ಸಕ್ ಹೋಗೂ ಇಲ್ಲ. ಮಕ್ಕಳ ವಿಷಯ, ನನ್ ಮಕ್ಕಳ ಭವಿಷ್ಯ ನನ್ ಚೆನ್ನಾಗ್ ಗೊತ್ತು. ನನ್ ಮಗ ಅಂತ ಅವನಲ್ಲ. ಆ ರೀತಿ ನಾವ್ ಬೆಳ್ಸಿದೀವಿ. ಹಾಗಂತ ಅಲ್ಲ ಅಂದ್ರೆ ಮತ್ ಏನಕ್ ಮಾಡ್ದ ಈ ತರ ಕೆಲ್ಸಗಳು? ಅದನ್ನೇ ಸಾಯಂಕಾಲ ಯಾವ್ದು ನಿಮ್ ಕಾಲ್ ಮಾಡ್ತೀನಿ. ನನ್ ಮನೆಗೆ ಹೋಗ್ಬಿಟ್ಟು ಕಾಲ್ ಮಾಡ್ತೀನಿ ಬಿಡಿ. ಏನಂತ ಮಾತಾಡ್ತೀರಾ ಇವಾಗ? ಮಾತಾಡಿ, ಮಗಳ ಹತ್ರ ಮಾತಾಡ್ಬಿಟ್ಟು ಅವನ ಡಿಸ್ಕನೆಕ್ಟ್ ಎಂತ ಅಂತಾನತ್ತ. ನಿಮ್ ಕಾಲ್ ಮಾಡ್ತೀನಿ, ಮಾತಾಡ್ಕೊಂಡ್ರಿ. ಅವನ ಹತ್ರ ಎಲ್ಲ ಮಾತಾಡಿದೀನಿ. ಅವರೇ 3 ದಿನದಿಂದ ಮಾತಾಡಿದೀನಿ. ನಾನ್ ಏನಾದ್ರೂ ಅಷ್ಟೇ ನಾನ್ ಮದ್ವೆ ಮಾಡ್ಕೊಳಲ್ಲ ಅಂತಿದ್ದಾನೆ. ಅಯ್ಯೋ, ನಿಮ್ ಹತ್ರ ಹೇಳಿರ್ಬೇಕು, ನಮ್ಮ ಹತ್ರ ಹೇಳಿ, ನಾನು ಆಮೇಲೆ ಮಾತಾಡ್ತೀನಿ ಬಿಡಿ. ಏನಂತ ಮಾತಾಡ್ತೀರಾ? ಏನೋ ಮಾತಾಡ್ತೀರಿ, ನಮ್ಗೆ ಗೊತ್ತಿದೆ ಬಿಡಿ. ಅಲ್ಲ ಸರ್, ಇವಾಗ ನಮ್ಮ ಹುಡುಗಿ ನಂಬರ್ ಕೇಳಿದ್ರಿ, ಏನಂತ ಮಾತಾಡ್ತೀರಾ ನೀವು? ಅದೇ ಕೇಳ್ತೀನಿ, ಹೆಂಗಮ್ಮ ಇದ್ಲ ಹೋಯ್ತು ಏನಂತ ಕೇಳ್ಕೊಂತೀರಿ. ಕೇಳ್ಬಿಟ್ಟು ಆಮೇಲೆ ಬೇಕಾದ್ರೆ ಏನೋ ಅದನ್ನೇನ್ ಮಾಡ್ಬೇಕೋ ಮಾಡ್ತೀವಿ. ಅಲ್ಲ, ಹೆಂಗ್ ಲವ್ ಆಯ್ತು ಅಂದ್ರೆ ಲವ್ ಆಗುತ್ತೆ ಸರ್. ಪ್ರೀತಿ ನೋಡಿ, ಗಂಡು ಎಡುವೆ ನಡಿತಾನೆ, ಹೆಣ್ಣು ತಾಳ್ಮೆ ನೋಡ್ಕೊಂಡು ಇದನ್ನ ಲೈಫ್ ನನ್ ಬರುತ್ತಾ ಅಂತ ನೋಡ್ಕೊಂಡು ಲವ್ ಮಾಡ್ಬೇಕ ಹೊರ್ತು ಸುಮ್ನೆ ಯಾರ ಗಂಡ್ಸಿತ್ತು ಅಂತ ಲವ್ ಮಾಡೋದಲ್ಲ. ಅವನು ಒಂದ್ 10,000 ಸಂಪಾದನೆ ಮಾಡ್ತಾನ, 1,00,000 ಸಂಪಾದನೆ ಮಾಡಿತಾನ. ಲೈಫ್ ಪಾರ್ಟ್ನರ್, ನನ್ ಲೈಫ್ ಪಾರ್ಟ್ನರ್ ಆಯ್ತಾನ ಅನ್ನೋದು ಅವ್ರಿಗೆ ಮೂಡಿಗೆ ಬರ್ಬೇಕು. ಚೆನ್ನಾಗಿದೆ. ಅವಾಗ ಲವ್ ಬರೋದು. ಸುಮ್ನೆ ಲವ್ ಮಾಡ್ಕೊಂಡು ಈ ತರ ಮಾಡ್ಬಿಟ್ಟು ಹಂಗೆ ತಪ್ಪು ಆಗೈತಿ. ಯಾವ್ದು ತಪ್ಪು, ಇದು ತಪ್ಪು ಇರ್ತದೆ. ಅದನ್ನ ಪರಿಶೀಲನೆ ಹೆಂಗೆ ಅಂತ ನಾವ್ ಮಾಡ್ಕೋಬೇಕು ದೊಡ್ಡವರಾಗಿ. ಅದನ್ನ ಹಂಗೆ ಹಿಂಗೆ ಅಂತ ಹೋದ್ರೆ ಅದು ಇದಾಗತ್ತೆ. ಅದು ಮಾತಾಡೋಣ ಸ್ವಲ್ಪ ಇರಿ. ಅಲ್ಲ, ಏನ್ ಮಾತಾಡ್ತೀರಾ? ನಮ್ಗೆ ನಿಜ ಕೈ ಕಾಲ್ ಅಲ್ಲಾಡ್ತಿಲ್ಲ, ಹಾಗಾಗ್ಬಿಟ್ಟಿದೆ ನಮ್ಗೆ ಜೀವನ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಅಯ್ಯೋ, ಇವನುಗಳೆಲ್ಲ ಸರಿ ಆಗುತ್ತೆ ನಟಿಗಿದ್ರೆ. ಅಲ್ಲ ಸರ್, ನೆಟ್ಟಿಗಿರೋದಲ್ಲ, ನಾನ್ ಹೇಳ್ತಾ ಇದ್ದೀನಿ ನಿಮ್ ಮಗನ ವಿಚಾರ ಮಾತಾಡ್ತಾ ಇದೀನಿ. ಈ ತರ ಆಗಿದೆ ಪರಿಸ್ಥಿತಿ, ಏನ್ ಮಾಡ್ತೀರಾ ಅಂತ. ಮಾಡ್ತಿ ಬಿಡಿ, ನಮ್ಗ್ ಗೊತ್ತಿದೆ. ನಾವು ಮಕ್ಕಳ ಹತ್ರ ನಮ್ಗ್ ಗೊತ್ತಿರಲ್ವಾ ಏನಂತ, ಏನ್ ಮಾಡ್ಬೇಕನ್ನತ್ತ. ನನಗೆ 3 ದಿನ ಎಲ್ಲ ಬೇಡ. ನನ್ ನಾಳೆ ಬೆಳಗ್ಗೆ 12 ಗಂಟೆ ವರ್ಷದಲ್ಲಿ ನನಗ್ ಮದ್ವೆ ಆಗ್ಬೇಕಷ್ಟೇ. ಮದ್ವೆ ಆಗಿಲ್ಲ ಅಂದ್ರೆ ನಾನ್ ನೋಡ್ರಿ ಆಮೇಲೆ ಏನ್ ಮಾಡ್ತೀನಿ ಅಂತ. ಸರಿ. ಎಲ್ಲಿ ಕಟ್ ಯಾಕೆ ಕಟ್ ಮಾಡ್ತೀರಾ ನೀವು? ನನ್ಗೊಂದು ಇದು ಕೊಡ್ರಿ, ಕಾನ್ಫಿಡೆನ್ಸ್ ಕೊಡ್ರಿ. ನನಗೆ ನಾಳೆ ಮದ್ವೆ ಮಾಡಿಸ್ಕೊಡ್ತೀನಿ ನಿಮ್ ಮಗಳ ಜೊತೆ ಅಂತ ಹೇಳಿ ಕಾನ್ಫಿಡೆನ್ಸ್ ಕೊಡ್ರಿ. ಓಕೆ, ಅದಕ್ಕೆ ನಾನು ಹೇಳಿದ್ದು ಒಂದ್ ನಂಬರ್ ಕೊಟ್ರೆ ನಾನ್ ಮಾತಾಡಿ ಏನಂತ ನಾನು ಡಿಸ್ಕಸ್ ಮಾಡ್ಕೊಂತೀನಿ ಅದನ್ನೇನಂತ. ನಾನ್ ನಂಬರ್ ಎಲ್ಲ ಕೊಡಲ್ಲ. ಓಕೆ ಬಿಡಿ, ನನ್ ಮನೆಗೆ ಹೋಗಿ ಮಾತಾಡ್ತೀನಿ ಬಿಡಿ. ಕೆಲಸ ಇದ್ದೀನಿ ನಾನು ಇವಾಗ, ಆಗಲ್ಲ ನೋಡಿ. ಆಫೀಸಲ್ಲಿ ಕೆಲಸ ಇದ್ದೀನಿ, ಆಮೇಲೆ ಫೋನ್ ಅಲ್ಲಿ ಏನೋ ಬೈತಾರೆ. ನಾನ್ ಮನೆ ಅಡ್ರೆಸ್ ಕಳಿಸ್ತೀನಿ, ಬನ್ನಿ ಅಷ್ಟೇ. ಸರಿನಾ? ಸರಿ ಗೈಸ್, ಆಕ್ಚುಲಿ ಕೆಲ್ಸದಲ್ಲಿ ಇರ್ತಾರೆ, ಸೊ ಜಾಸ್ತಿ ಡಿಸ್ಟರ್ಬ್ ಮಾಡೋದ್ ಬೇಡ. ಆಲ್ಮೋಸ್ಟ್ ಪ್ರಾಂಕ್ ಆಗಿದ್ದಾರೆ. 8 ಗಂಟೆ ಕೆಲ್ಸದಿಂದ ಮನೆಗ್ ಬರ್ತಾರೆ,
ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಸೊ ಆಲ್ಮೋಸ್ಟ್ ಆದ್ರೆ ಆ ಫುಟೇಜ್ ಕವರ್ ಮಾಡಕ್ ಟ್ರೈ ಮಾಡ್ತೀನಿ. ನಾನು ಕ್ಯಾಮ್ರಾ ಇಟ್ಕೊಂಡ್ರೆ ನಮ್ಮ ಅಮ್ಮನೂ ಬಂದಿರ್ತಾರೆ, ನಮ್ಮ ಅಮ್ಮಂಗೂ ಡೌಟ್ ಬಂದ್ಬಿಡುತ್ತೆ. ಸೊ ನೋಡೋಣ. ಆಕ್ಚುಲಿ ನಮ್ಮ ಅಪ್ಪ ಚಿಂದ ಅಂತಾರೆ ಗೈಸ್, ಮಗನ ಮೇಲೆ ಎಷ್ಟು ನಂಬಿಕೆ ಇಟ್ಟಾರೆ, ಆ ನಂಬಿಕೆನ ಹಾಗೆ ಉಳಿಸ್ಕೊಂತೀನಿ ಗೈಸ್. ಈಗ ನಾನು ನಮ್ಮ ಅಕ್ಕಗೆ ಫೋನ್ ಕಾಲ್ ಟ್ರೈ ಮಾಡ್ತೀನಿ, ನೋಡೋಣ ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳೆ, ಅವಳಿಗೆ ಏನಂತ ಮಾತಾಡೋದು. ಹೌದು ಫಸ್ಟ್ ಯೋಚನೆ ಮಾಡ್ಬಿಡೋಣ ಸುಮ್ಮನೆ, ಆಮೇಲೆ ಇದು ಫ್ಲಾಪ್ ಆಗಬಾರ್ದು. ಫೋನೇ ಪಿಕ್ ಮಾಡಲ್ಲ ಇವಳು. ಹಲೋ, ಯಾರು? ಚಂದನ್ ಅವರಾ? ಹೌದು, ನೀವ್ ಯಾರು? ಇದು ನಾನು ವಿಕ್ಕಿ ಅಂತ. ಹಾ. ಅಕ್ಕ ನಿಮ್ದು ರೀಲ್ಸ್ ನೋಡಿದೆ ಚಪ್ಲೆ ಗೈಸ್. ಇವಳು ಎಷ್ಟು ಬೇಗ ಕಂಡಿಡಿದ್ಲು ಅಂದ್ರೆ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಆಕ್ಚುಲಿ ಯೋಗೇಶ್ ಅಂತ ಅಂದ ತಕ್ಷಣ ನಾನ್ ನನ್ ದೊಡ್ಡಪ್ಪ ಮಗ ಕಾಲ್ ಮಾಡಿದ್ದಾರೆ ಅನ್ಕೊಂಡೆ. ಬಟ್ ಯೋಗೇಶ್ ಎಂ ಅಂತ ಬಂದ ತಕ್ಷಣ ಯಾರು ಇವ್ರು ಅಂತ, ಕಾಲೇಜ್ ಸ್ಟೂಡೆಂಟ್ಸ್ ಯಾರು ಇರ್ಲಿಲ್ಲ. ಅಂಡ್ ರೀಲ್ಸ್ ನೋಡಿದ್ಮೇಲೆ ಫಸ್ಟ್ ಆಫ್ ಆಲ್ ಯಾರು ಕೂಡ ನನ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡಲ್ಲ. ಹೆಂಗ್ ನನ್ನ ನಂಬರ್ ಸಿಗುತ್ತೆ ಅವ್ರಿಗೆ? ಗೈಸ್ ವರ್ಸ್ಟ್ ಐಡಿಯಾ ನಂದು. ರೀಲ್ಸ್ ಅನ್ನೋ ಟಾಪಿಕ್ ಎತ್ಬಾರ್ದಾಯ್ತು, ಬೇರೆ ಎತ್ತಿರ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಹೇಳಿ ಅವೆಲ್ಲ ಡೌಟ್ ಬಂತು, ಪಕ್ಕಾ ಪ್ರಾಂಕ್ ಆಗೋಳೆ. ಅದ್ರಲ್ಲಿ ಸ್ವಲ್ಪ ಎಳಿಬೇಕಾಯ್ತು, ಮಿಸ್ ಆಯ್ತು. ಅಲ್ಲ ಬಾವ ಬಂದಿದಾರಾ? ಇಲ್ಲ, ಅವ್ರು ಅಲ್ಲಿ ರೇಷನ್ ಹತ್ರ ಇದಾರೆ. ಎಲ್ಲಿ ಬಿಸಿ ಇದಾರ ಅವರು? ಇವಾಗ ಮಾಡಕ್ ಹೋಗ್ಬೇಡ, ಆಮೇಲೆ ಬೈದ್ರು ಬೈದ್ಬಿಡ್ತಾರೆ. ಯಾಕಂದ್ರೆ ಅಲ್ಲಿ ನಿಂತಿರ್ತಾರೆ. ಬರೋದು ಎಷ್ಟ್ ಗಂಟೆಗೆ? ಇವಾಗ ನಾನ್ ಬಂದ್ಮೇಲೆ ಒಂದ್ ಮೆಸೇಜ್ ಹಾಕ್ತೀನಿ. ಮೆಸೇಜ್ ಹಾಕು, ಯಾವ್ದೇ ಕಾರಣಕ್ಕೂ ರಿವೀಲ್ ಮಾಡಕ್ ಹೋಗ್ಬೇಡ. ರೀಲ್ಸ್ ಆದ್ಮೇಲೆ ಗೊತ್ತಾಗಿದೆ ನಿನ್ಗೆ? ರೀಲ್ಸ್ ಅಂದ್ಮೇಲೆ ಗೊತ್ತಾಗಿದ್ದು. ಆಮೇಲೆ ನನ್ಗೆ ನಿನ್ನೆ ನೀನ್ ಒಂದ್ ವಿಡಿಯೋ ಹಾಕಿದ್ದೆ ಅಲ್ವಾ, ಆ ವಾಯ್ಸ್ ನನಗ್ ಗೊತ್ತಾಯ್ತು. ನನಗೆ ಸರಿ ನಾನು ಅನ್ಕೊಂಡೆ ಒಂದ್ ಸ್ವಲ್ಪ ಟ್ರ್ಯಾಕ್ ಮಾಡೋಣ ಅಂತ. ನಾವ್ ಅಪ್ಪನೇ ಬೆಟರ್ ಗೈಸ್, ನಾವ್ ಅಪ್ಪಂಗ್ ಡೌಟ್ ಇಲ್ಲ. ನಾವ್ ಅಪ್ಪಗೆ ಮಾಡಿದ್ರು ಅಷ್ಟೇ. ನಾನು ಆಕ್ಚುಲಿ ನಿನಗೆ ನೀನು ಪ್ರ್ಯಾಂಕ್ ಮಾಡಕ್ಕೆ 2-3 ವಾಯ್ಸ್ ಎಲ್ಲಾ ಚೇಂಜ್ ಮಾಡ್ಕೊಂಡು ಏನೇನೋ ಎಕ್ಸರ್ಸೈಸ್ ಎಲ್ಲ ಮಾಡ್ಕೊಂಡು ವಾಯ್ಸ್ದು ಟ್ರೈ ಮಾಡಕ್ ಬಂದೆ. ಅಷ್ಟೊತ್ತಿಗೆ ರೀಲ್ಸ್ ನನ್ಗೆ ಗೊತ್ತಿತ್ತು ರೀಲ್ಸ್ ಅಂತ ಹೇಳಿದ್ರೆ ಪಕ್ಕಾ ಕಂಡಿಡಿದ್ ಬಿಡ್ತಾಳೆ. ಹೆಂಗ್ ಸಿಕ್ತು ನಂಬರು, ಈ ನನ್ ಮಗನ್ ಏನೋ ಮಾಡ್ತಿರ್ಬೇಕು ಅನ್ಕೊಂಡು ಕಂಡಿಡಿತಾಳೆ ಅಂದ್ಬಿಟ್ಟು ಅನ್ಕೊಂಡೆ. ಹಂಗೆ ಹೋಯ್ತು. 5 ಕಾಲ್ ಅಲ್ಲಿ 3 ಕಾಲ್ ಫೇಲ್ಯೂರ್ ಆಯ್ತು ಗೈಸ್. 2 ಕಾಲ್ ವರ್ಕೌಟ್ ಆಗಿದೆ. ಒಂದು ನನ್ 3 ಜನ ನನ್ನ ಫ್ರೆಂಡ್ಸ್ ಮಾಡಿದ್ದೆ, ಆಮೇಲೆ ಅಪ್ಪ, ಆಮೇಲೆ ನೀನು. ಅಪ್ಪಗ ವರ್ಕೌಟ್ ಆಯ್ತು, ಆಮೇಲೆ ನನ್ನ ಫ್ರೆಂಡ್ ಇನ್ನೊಬ್ಬಂಗ್ ಅವ್ನಿಗೂ ವರ್ಕೌಟ್ ಆಯ್ತು. ಇನ್ನು 3 ಜನ ಬೇಗ ಕಂಡಿಡಿದ್ಬಿಟ್ರು. ಸೊ ಹೋಯ್ತು. ನಿಂದು ರೀಲ್ಸ್ ಅಲ್ಲಿ ನಿನ್ನೆ ಬಂದ್ರೆ ರೀಲ್ಸ್ ಅಲ್ಲಿ ಎಕ್ಸಾಕ್ಟ್ ವಾಯ್ಸ್ ಇದೇ ತರ ಇದೆ. ಸೊ ಆದ್ರಿಂದ ನನ್ ಕಂಡಿರುತ್ತೆ. ಆಮೇಲೆ ಏನು ಬೇರೆ ಸ್ಲ್ಯಾಂಗ್ ಚೇಂಜ್ ಮಾಡು, ಉತ್ತರ ಕರ್ನಾಟಕದ ತರ ಮಾತಾಡು. ಓಕೆ, ಟ್ರೈ ಮಾಡ್ತೀನಿ. ಬಟ್ ಬರಲ್ಲ, ಟ್ರೈ ಮಾಡ್ತೀನಿ. ಬಟ್ ಭಾವ ಮಾತ್ರ ರಿವೀಲ್ ಮಾಡಕ್ ಕೂಡ ಸೈಲೆಂಟ್ ಆಗಿರೋ. ನೀನು ಫೋನ್ ಇಸ್ಕೊಂಡು ಸ್ವಲ್ಪ ಅಕಸ್ಮಾತ್ ಯಾರ ಫೋನ್ ಮಾಡ್ತೀನಿ, ಆಗ ಪಕ್ಕದಲ್ಲಿ ಬಂದು ನೀನು ಸ್ವಲ್ಪ ಇನ್ನ ಸ್ವಲ್ಪ ಆಕ್ಟ್ ಮಾಡು ಆಯ್ತಾ? ಒಟ್ನಲ್ಲಿ ಬಂದ್ಮೇಲೆ ಮೆಸೇಜ್ ಮಾಡು ಆಯ್ತಾ? ಸರಿ, ಓಕೆ, ಬಾಯ್. ಮಾಡ್ತೀನಿ ರಾಮನ್. ಓಕೆ ಗೈಸ್, ನಮ್ಮ ಅಕ್ಕನು ಕಂಡಿಡಿದ್ಬಿಟ್ಲು. ಈಗ ನಮ್ಮ ಅಮ್ಮ ಮಾಡೋಣ. ವಿಡಿಯೋ ಅಪ್ಲೋಡ್ ಆದ್ಮೇಲೆ ಅವ್ರ ರಿಯಾಕ್ಷನ್ ಬೇಕಾದ್ರೆ ನೋಡ್ಬೇಕು. ಮೇನ್ ನಮ್ಮ ಅಪ್ಪ ರಿಯಾಕ್ಷನ್ ನೋಡ್ಬೇಕು. ಓಕೆ ಗೈಸ್, ಈಗ ನಮ್ಮ ಅಮ್ಮಗೆ ಕಾಲ್ ಟ್ರೈ ಮಾಡೋಣ. ಹಲೋ, ಗಾಯತ್ರಿ ಅವರಾ? ಹೇಳಿ, ಯಾರು? ಇದು ಅನಿತಾ ಅವ್ರ ನಂಬರ್ ಕೊಟ್ರು. ಹೇಳಿ. ಹುಡುಗಿ ಹುಡುಕ್ತಿದ್ದೀರ ಅಂತಲ್ಲ? ಸರ್, ಹುಡ್ತಾ ಇದ್ದಿ. ಲೋಪಟ ಪಡ್ಕ ಸುನಾಮಿ ಬಂದ್ ನಿಲ್ ಸುತ್ಕೊಂಡ್ ಹೋಗ. ಏನ್ ಹಿಂಗ್ ಕುಡಿದ್ ಬಂದ್ ನನ್ನ ಅಯ್ಯೋ ಅನಿಸ್ತೀಯೋ? ಅಯ್ಯೋ, ಯೂಟ್ಯೂಬ್ ವಿಡಿಯೋ. ಹಲೋ, ನಿನ್ನ ಹೊಟ್ಟೆಲ್ ನಾನ್ ಹುಟ್ಟಿಲ್ಲ, ನನ್ ಹೊಟ್ಟೆಲ್ ನೀನ್ ಹುಟ್ಟಿದ್ಯಾ? ಇದು ಆಕ್ಚುಲಿ ಚೆನ್ನಾಗಿರೋದು. ನನ್ಗ್ ಗೊತ್ತಾಗಲ್ಲ, ನನ್ ಮಗನ್ ಹುಟ್ಟಿನ ಇಷ್ಟು ಮಗನ ಮಾಡ್ರದು. ಗಾಯ್ಸ್, ನಮ್ಮಮ್ಮ ಬೇಗ ಕಂಡಿಡಿದ್ಬಿಡು. ಅಪ್ಪ ಕಂಡಿಡ್ದಿಲ್ಲ, ಅಪ್ಪ ಫುಲ್ ಪ್ರಾಂಕ್ ಮಾಡಿದೀನಿ. ಮನೆ ಅವ್ರಿಗೇನ ಪ್ರಾಂಕ್ ಮಾಡ್ಬಿಟ್ಟಿನಿ, ಅದು ಇದು ಅಂತ ಏನೇನು ಹೇಳ್ಬಿಟ್ಟಿದೀನಿ. ಮನೆಗ್ ಬಂದ ಹಂಗೆ ಮ್ಯಾನೇಜ್ ಮಾಡು. ಹೌದಾ, ಹಂಗೆ ಹಿಂಗೆ ಅಂತ ನೀನ್ ಅವಾಗ ನನ್ ಬೈಯಿ ಆಯ್ತಾ? ನಮ್ಮಪ್ಪ ಮನೆ ಹೋಗಿ ಮಾತಾಡ್ತೀನಿ ರೀ ಸರ್, ಅವ್ನ್ ಮಾಡ್ತೀನಿ ಹಂಗೆ ಹಿಂಗೆ. ಸರಿ ಅಮ್ಮ, ಬಾಯ್. ಗೈಸ್, ವಾಯ್ಸೇ ವರ್ಕೌಟ್ ಆಗ್ತಿಲ್ಲ ಗೈಸ್. ಇನ್ ಫೈನಲ್ ಕಾಲ್ ಇರೋದೇ ನಮ್ ಬಾವಾಗೆ. ಸೊ ಅವರೆಲ್ಲ ಆಚೆ ಬಿಸಿ ಇದಾರಂತೆ. ಸೊ ಬರ್ಲಿ, ಬಂದಿದ ತಕ್ಷಣ ಅವರು ಪ್ರ್ಯಾಂಕ್ ಮಾಡೋಣ. ಅಲ್ಲಿವರೆಗೂ 2 ಕಾಲ್ ವರ್ಕೌಟ್ ಆಗಿದ್ದು. ಅಂಡ್ ನಾವು ಅಪ್ಪ ಅದ್ ಮಾತ್ರ ಕ್ರೇಜಿ. ಗೈಸ್, ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಡ್ ನಮ್ಮ ಬಾವಾಗೆ ಪ್ರ್ಯಾಂಕ್ ಕಾಲ್ ಮಾಡಬೇಕು ಅಂದ್ರೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ಅಂಡ್ ಇದ್ರಲ್ಲಾಗಿರೋ ಮಿಸ್ಟೇಕ್ಗಳು ಯಾವುದು ಅದ್ರಲ್ಲಿ ರಿಪೀಟ್ ಮಾಡಕ್ ಹೋಗಲ್ಲ. ಅಂಡ್ ಆಲ್ಮೋಸ್ಟ್ ಪ್ರ್ಯಾಂಕ್ ಮಾಡಕ್ ಟ್ರೈ ಮಾಡ್ತೀನಿ. ಅಂಡ್ ಅದರಲ್ಲಿ ತುಂಬಾ ಬೆಟರ್ ಆಗಿ ವರ್ಕ್ ಮಾಡ್ತೀನಿ. ಅಂಡ್ ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು. ಅಂಡ್ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಬಾಯ್. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸ್.